Hello friends, welcome to India for IAS. This is Manjunath Muthu. Topic of this video is special session of parliament. ಸೊ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ನಡೀತಾ ಇರುತ್ತೆ. ಈ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ನ ಏನಕ್ಕೆ ಅರೇಂಜ್ ಮಾಡಿರ್ತಾರೆ? ಸೊ ಏನಕ್ಕೆ ಮಾಡಿರ್ತಾರೆ ಅಂತಂದರೆ ಎರಡು ಬಿಲ್ನ ಡಿಸ್ಕಸ್ ಮಾಡಲಿಕ್ಕೆ, ಮೇನ್ಲಿ ಬಂದು ಡಿಲಿಮಿಟೇಷನ್ ಏನು ನಡೆಯುತ್ತೆ ಅದರ ರಿಲೇಟೆಡ್ ಬಿಲ್ಲು, ವುಮನ್ ರಿಸರ್ವೇಷನ್ ಬಿಲ್. ಸೊ ಇದೆರಡನ್ನು ಡಿಸ್ಕಸ್ ಮಾಡಲಿಕ್ಕೆ ಈ ಸೆಷನ್ನ ಕರೆದಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ವುಮನ್ ರಿಸರ್ವೇಷನ್ ಬಿಲ್ಲು ಡಿಫೀಟ್ ಆಗುತ್ತೆ. ಸೊ ಅದೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಸೊ ಇವಾಗ ಈ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಅಂದ್ರೇನು, ಇಂಡಿಯನ್ ಪಾರ್ಲಿಮೆಂಟಲ್ಲಿ ಯಾವ ರೀತಿ ಸೆಷನ್ಸ್ ನಡೆಯುತ್ತೆ, ಸೊ ಅದ್ರ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಏನಿದೆ, ಈ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ಗೆ ಕಾನ್ಸ್ಟಿಟ್ಯೂಷನಲ್ ಏನು ಪ್ರೊವಿಷನ್ ಇದೆ, ಸೊ ಅದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಸೊ ದಿಸ್ ಟಾಪಿಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಫಿಲಿಮ್ಸ್. ಸೊ ಮುಂದೆ ಬರ್ತಕ್ಕಂಥ ಫಿಲಿಮ್ಸ್ ಏನಿದೆ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿದೆ. ಸೊ ಏನಕ್ಕೆ ಸ್ಪೆಷಲ್ ಸೆಷನ್ ನ್ಯೂಸಲ್ಲಿ ಇರುತ್ತೆ ಅಂತಂದರೆ, ವುಮನ್ ಕೋಟಾ ಬಿಲ್ ಏನಿದೆ, ಸೊ ಅದನ್ನು ಅಪೋಸಿಷನ್ ಪಾರ್ಟಿ ಅಪೋಸ್ ಮಾಡಿ ಆ ಬಿಲ್ಲನ್ನು ಪಾಸ್ ಆಗದೆ ಇರೋ ಹಾಗೆ ಆ ಬಿಲ್ಲನ್ನು ರಿಜೆಕ್ಟ್ ಮಾಡ್ತವೆ. ಸೊ ಲೋಕಸಭಾದಲ್ಲಿ ಏನಾಗುತ್ತೆ, ಆ ಬಿಲ್ ರಿಜೆಕ್ಟ್ ಆಗುತ್ತೆ. ದ ಲೋಕಸಭಾ ಆನ್ ಫ್ರೈಡೆ ರಿಜೆಕ್ಟ್ ದಿ ಬಿಲ್, ರೈಟ್. ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಪಾರ್ಲಿಮೆಂಟರಿ ಸೆಷನ್ ಯಾವ ರೀತಿ ಇಂಡಿಯಾದಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಂಡಿಯಾದಲ್ಲಿ ಯಾವ ರೀತಿ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ? ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಟ್ ಪ್ರೊವೈಡ್ಸ್ ಫಾರ್ ಅ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಸೊ ಇಂಡಿಯಾದಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಷನ್ ಏನು ಮಾಡುತ್ತೆ, ಪಾರ್ಲಿಮೆಂಟರಿ ಸಿಸ್ಟಮ್ ಗೌರ್ಮೆಂಟ್ ಇಂಡಿಯಾದಲ್ಲಿ ಇರಬೇಕು ಅಂತ ಹೇಳುತ್ತೆ. ಸೊ ದಿಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಬಗ್ಗೆ ಮಾತಾಡೋ ಆರ್ಟಿಕಲ್ಸ್ ಯಾವುದು ಅಂತಂದರೆ, ಆರ್ಟಿಕಲ್ 74 ಆ್ಯಂಡ್ 75 ಫಾರ್ ಯೂನಿಯನ್ ಗೌರ್ಮೆಂಟ್ and article 163 to 164 in the state government. So these four articles they talk about parliamentary form of government in India, right. So Ivor Jennings ಅಂತ ಏನು ಹೇಳ್ತಾರೆ, ಸೊ ಇವರು ಏನು ಹೇಳ್ತಾರೆ, ಕ್ಯಾಬಿನೆಟ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಸೊ ಬಿಕಾಸ್ ಕ್ಯಾಬಿನೆಟ್ ಈಸ್ ದಿ ನ್ಯೂಕ್ಲಿಯಸ್ ಆಫ್ ಪವರ್. ಸೊ ಐವರ್ ಜೆನ್ನಿಂಗ್ಸ್ he called the parliamentary system as a cabinet system because cabinet is the nucleus of power in the parliamentary system. So this can be used for value addition in answer writing or for introduction or for any other purpose or in essay writing, right. Then coming to the meaning of session andre ಏನು? So when parliament meet for discussing various agenda and approving bills, motions with a scheduled meeting, it is called session. ಸೊ ಅದರ ಅರ್ಥ ಏನು? ಸೆಷನ್ ಅಂತಂದ್ರೇನು? ಪಾರ್ಲಿಮೆಂಟ್ ಮೀಟ್ ಆಗುತ್ತೆ, ಅಂದರೆ MPs ಏನಾಗ್ತಾರೆ, ಪಾರ್ಲಿಮೆಂಟಲ್ಲಿ ಮೀಟ್ ಆಗ್ತಾರೆ ಟು ಡಿಸ್ಕಸ್ ಎನಿ ಅಜೆಂಡಾ, ಟು ಪಾಸ್ ದ ಬಿಲ್ಸ್ ಆರ್ ಮೋಷನ್ಸ್. ಸೊ ಅಂತಹ ಒಂದು ಮೀಟಿಂಗಿಗೆ ನಾವು ಏನಂತ ಕರಿತೀವಿ, ಸೆಷನ್ ಅಂತ ಕರಿತೀವಿ, ರೈಟ್. ಸೊ ಇಂಡಿಯಾಸ್ ಪಾರ್ಲಿಮೆಂಟ್ ಹ್ಯಾಸ್ ನೋ ಫಿಕ್ಸ್ಡ್ ಕ್ಯಾಲೆಂಡರ್ ಫಾರ್ ಸಿಟಿಂಗ್ಸ್. ಸೊ ಇಂಡಿಯಾದಲ್ಲಿ ಯಾವುದೇ ರೀತಿಯಾದ ಒಂದು ಕ್ಯಾಲೆಂಡರ್ ಇಲ್ಲ. ಪಾರ್ಲಿಮೆಂಟ್ ಇದೇ ಡೇಟಿಗೆ ಸಿಟ್ ಮಾಡಬೇಕು, ಇದೇ ರೀತಿ ಅಂತ ಒಂದು ಯಾವುದೇ ರೀತಿ ಟೈಮ್ ಟೇಬಲ್ ಇಲ್ಲ. ದೇರ್ ಇಸ್ ನೋ ಫಿಕ್ಸ್ಡ್ ಟೈಮ್ ಟೇಬಲ್, ಸೊ ಯಾವುದೇ ರೀತಿಯಾದ ಒಂದು ಫಿಕ್ಸ್ಡ್ ಟೈಮ್ ಟೇಬಲ್ ಇರಲ್ಲ. ಸೊ ಈ ಡೇಟಿಗೆ ಪಾರ್ಲಿಮೆಂಟ್ ಏನು ಮಾಡಬೇಕು, ಸೆಷನ್ನ ಸ್ಟಾರ್ಟ್ ಮಾಡಬೇಕು, ಈ ಡೇಟಿಗೆ ಏನು ಮಾಡಬೇಕು ಅಂತ. ಸೊ ಹಾಗಾದರೆ ಯಾವ ರೀತಿ ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ಸೆಷನ್ ನಡೆಯುತ್ತೆ, ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ಕಮಿಂಗ್ ಟು ದಿ ಪಾರ್ಲಿಮೆಂಟರಿ ಸೆಷನ್ಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಯಾವ ರೀತಿ ಪಾರ್ಲಿಮೆಂಟರಿ ಸೆಷನ್ ನಡೆಯುತ್ತೆ ಅಂತ ನಾವು ನೋಡ್ತಾ ಹೋದರೆ, ಸೊ ದೇರ್ ಆರ್ ಇಂಡಿಯನ್ ಪಾರ್ಲಿಮೆಂಟ್ ಹೋಲ್ಡ್ಸ್ 3 ಸೆಷನ್ಸ್ ಇನ್ ಇಯರ್. ಸೊ ಪಾರ್ಲಿಮೆಂಟ್ ಏನು ಮಾಡುತ್ತೆ, 3 ಸೆಷನ್ಸ್ನ ಕರೆಯುತ್ತೆ. ಸೊ ದಟ್ ಈಸ್ ಬಜೆಟ್ ಸೆಷನ್, ಫೆಬ್ರವರಿಯಿಂದ ಮೇವರೆಗೂ ಬಜೆಟ್ ಸೆಷನ್ ನಡೆಯುತ್ತೆ, ಜುಲೈಯಿಂದ ಆಗಸ್ಟ್ವರೆಗೂ ಮಾನ್ಸೂನ್ ಸೆಷನ್ ನಡೆಯುತ್ತೆ, ನವಂಬರಿಂದ ಡಿಸೆಂಬರ್ಗೂ ವಿಂಟರ್ ಸೆಷನ್ ನಡೆಯುತ್ತೆ. ಬಟ್ ಇವು ಯಾವುದು ಸೆಷನ್ ಏನಾಗಿದೆ, ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಏನಿದೆ ಅಂತ ಮುಂದೆ ನೋಡೋಣ. ಸೊ ಇಲ್ಲಿ ಇರ್ತಕ್ಕಂಥ ಇದೇನು ಸೆಷನ್ಸ್ ಇದೆ, ಇದು ಯಾವುದು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಏನು ಮೆನ್ಷನ್ ಆಗಿದೆ ಅಂತ ನಾವು ಮುಂದೆ ನೋಡೋಣ. ದೆನ್ ಕಮಿಂಗ್ ಟು ಡಿಟರ್ಮಿನೇಷನ್ ಆಫ್ ಸೆಷನ್ಸ್. ಸೊ ಸೆಷನ್ಸನ್ನು ಯಾರು ಡಿಟರ್ಮೈನ್ ಮಾಡ್ತಾರೆ? ಸೊ ದಿಸ್ ಈಸ್ ಡಿಸೈಡೆಡ್ ಬೈ ಕ್ಯಾಬಿನೆಟ್ ಕಮಿಟಿ ಆನ್ ಪಾರ್ಲಿಮೆಂಟರಿ ಅಫೇರ್ಸ್. ಕ್ಯಾಬಿನೆಟ್ ಕಮಿಟಿ ಆನ್ ಪಾರ್ಲಿಮೆಂಟರಿ ಅಫೇರ್ಸ್ ಏನಿರುತ್ತೆ, ಇದು ಪಾರ್ಲಿಮೆಂಟರಿ ಸೆಷನ್ ಯಾವ ರೀತಿ ನಡಿಬೇಕು, ಯಾವ ಡೇಟಿಗೆ ನಡಿಬೇಕು, ಏನು ಸೆಷನ್ಸು, ಅಜೆಂಡಾ ಏನು, ಅದನ್ನು ಡಿಸೈಡ್ ಮಾಡೋದು ಯಾವುದು, ಪಾರ್ಲಿಮೆಂಟರಿ ಅಫೇರ್ಸ್, ರೈಟ್. ಸೊ ಈ ಪಾರ್ಲಿಮೆಂಟರಿ ಅಫೇರ್ಸಲ್ಲಿ, ಇದು ಕ್ಯಾಬಿನೆಟ್ ಕಮಿಟಿ ಆನ್ ಪಾರ್ಲಿಮೆಂಟರಿ ಅಫೇರ್ಸಲ್ಲಿ ಯಾರೆಲ್ಲ ಇರ್ತಾರೆ, ಕೀ ಮಿನಿಸ್ಟರ್ಸ್ ಅಂದರೆ ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಆಬ್ವಿಯಸ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದೇ ಇರ್ತಾರೆ. ದೆನ್ ವಾಟ್ ಎವರ್ ಡಿಸಿಷನ್ ದಿಸ್ ಕ್ಯಾಬಿನೆಟ್ ಕಮಿಟಿ ಆನ್ ಪಾರ್ಲಿಮೆಂಟರಿ ಅಫೇರ್ಸ್ ಇಟ್ ಟೇಕ್ಸ್. ಸೊ ಅದೇನು ಡಿಸಿಷನ್ ತೊಗೊಳುತ್ತೆ, ಆ ಡಿಸಿಷನ್ ಏನು ಮಾಡ್ತಾರೆ, ಪ್ರೆಸಿಡೆಂಟ್ಗೆ ಕನ್ವೆ ಮಾಡ್ತಾರೆ. ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಪಾರ್ಲಿಮೆಂಟ್ ಸೆಷನನ್ನು ಸಮನ್ ಮಾಡ್ತಾರೆ, ಅಂದರೆ ಪಾರ್ಲಿಮೆಂಟ್ ಸೆಷನ್ಗೆ ಎಲ್ಲರಿಗೂ ಬರಲಿಕ್ಕೆ ಇನ್ವೈಟ್ ಮಾಡ್ತಾರೆ, ರೈಟ್. Now we will look into the constitutional provisions with respect to parliamentary session. So ಯಾವ ರೀತಿ ಇದೆ ಅಂತಂದರೆ, ಸೊ ದಿಸ್ ಪಾರ್ಲಿಮೆಂಟರಿ ಸೆಷನ್, ಸೊ ಇಟ್ ಈಸ್ borrowed ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಸೊ ಇಂಡಿಯಾದಲ್ಲಿ ಈ ಪಾರ್ಲಿಮೆಂಟರಿ ಸೆಷನ್ ಯಾವ ಆ್ಯಕ್ಟಿಂದ ಬರೋ ಮಾಡಿದ್ದಾರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಸೊ ಆ್ಯಂಡ್ ಆಲ್ಸೋ ಕಾನ್ಸ್ಟಿಟ್ಯೂಷನ್ ಇಟ್ ಸೇಸ್ ದ್ಯಾಟ್
ದ ಗ್ಯಾಪ್ ಬಿಟ್ವೀನ್ ಎನಿ ಟೂ ಸೆಷನ್, ದಟ್ ಈಸ್ ಲೈಕ್ ಬಜೆಟ್ ಸೆಷನಿಂದ ಮಾನ್ಸೂನ್ ಸೆಷನ್ಗೆ ಗ್ಯಾಪ್ ಎಷ್ಟಿರಬೇಕು, ಲೆಸ್ ದ್ಯಾನ್ 6 ಮಂತ್ಸ್ ಇರಬೇಕು. ಮಾನ್ಸೂನ್ ಸೆಷನಿಂದ ವಿಂಟರ್ ಸೆಷನ್ಗೆ ಲೆಸ್ ದ್ಯಾನ್ 6 ಮಂತ್ಸ್ ಇರಬೇಕು. 6 ಮಂತ್ಸ್ಗಿನ ಜಾಸ್ತಿ, ಎರಡು ಪಾರ್ಲಿಮೆಂಟರಿ ಸೆಷನ್ ಮಧ್ಯೆ 6 ಮಂತ್ಸ್ಗಿನ ಜಾಸ್ತಿ ಗ್ಯಾಪ್ ಇರಬಾರ್ದು. ಸೊ ದಿಸ್ ಈಸ್ ವಾಟ್ ಮೆನ್ಷನ್ಡ್ ಇನ್ ದಿ Constitution. And Article 25, Clause 1 of the Constitution, it says that President summons Parliament. ಸೊ ಅದರ ಅರ್ಥ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಪಾರ್ಲಿಮೆಂಟ್ ಸೆಷನನ್ನು ಸಮಾನ್ ಮಾಡ್ತಾರೆ. ಅವರು ಪಾರ್ಲಿಮೆಂಟ್ ಸೆಷನ್ಗೆ ಏನು ಮಾಡ್ತಾರೆ, ನಡೆಸಲಿಕ್ಕೆ ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ. ಸೊ ಕಮಿಂಗ್ ಟು ದಿ ಸಿಟ್ಟಿಂಗ್ ಡೇಸ್ ಟ್ರೆಂಡ್, ಸೊ ಯಾವ ರೀತಿ ಪಾರ್ಲಿಮೆಂಟ್ಸು ಎಷ್ಟು ಒಂದೊಂದು ಸೆಷನಲ್ಲಿ ಯಾವ ರೀತಿ ಎಷ್ಟು ಡೇ ವರ್ಕ್ ಮಾಡಿದೆ, ಸೊ ಪರ್ ಇಯರ್ ಅದನ್ನು ನಾವು ನೋಡ್ತಾ ಹೋದರೆ, ಪ್ರೀ ಇಂಡಿಪೆಂಡೆನ್ಸ್ ಅಂದರೆ ಬ್ರಿಟಿಷ್ ಟೈಮಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಏನಿತ್ತು, ಅವಾಗ 60 ಡೇಸ್ ಪರ್ ಇಯರ್ ಏನು ಮಾಡ್ತಿತ್ತು ಪಾರ್ಲಿಮೆಂಟು, ಅಂದರೆ ಲೈಕ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಪ್ರಕಾರ ಅಲ್ಲಿರ್ತಕ್ಕಂಥ ಆಗಿನ ಲೆಜಿಸ್ಲೇಷನ್ ಏನಿದ್ರು ಮೀಟ್ ಮಾಡ್ತಿದ್ರು. ಸೊ ಅರ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್, ಸೊ ಸ್ವಾತಂತ್ರ್ಯ ಸಿಕ್ಕ ನಂತರ ಪಾರ್ಲಿಮೆಂಟು ಪ್ರತಿ ವರ್ಷ 120 ದಿನಗಳ ಕಾಲ ಕೆಲಸವನ್ನು ವಹಿಸ್ತಿತ್ತು. 2002ರಿಂದ 2020ರಲ್ಲಿ ಇದೇನಾಯಿತು, ಡಿಕ್ಲೈನ್ ಆಯ್ತಾ ಹೋಯಿತು. ಪಾರ್ಲಿಮೆಂಟ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇವಾಗ 67 ದಿನ, ಪ್ರತಿ ವರ್ಷ 67 ದಿನ ಕೆಲಸ ಮಾಡ್ತಿದೆ. ಸೊ ಅದರ ಅರ್ಥ 120ರಿಂದ 67 ದಿನಕ್ಕೆ ಪಾರ್ಲಿಮೆಂಟ್ ಕೆಲಸ ಮಾಡ್ತಕ್ಕಂಥದ್ದು ಕುಸಿದಿದೆ. ಸೊ ಇದರಿಂದ ಏನಾಗ್ತಿದೆ, ಒಂದು ಒಳ್ಳೆಯ ಕಾನೂನುಗಳು ಬರೋದು ಕಡಿಮೆ ಆಗ್ತಿದೆ. ಇದರಿಂದ ದೇಶದಲ್ಲಿ ಜನಗಳು ದೇಶ ಎದುರಿಸಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಈ MPs ಏನಿದ್ದಾರೆ ಅವರು ವಿಫಲರಾಗ್ತಿದ್ದಾರೆ. ಸೊ ಅದಕ್ಕೆ ಒಂದು ಉತ್ತಮ ನಿದರ್ಶನ ಅಂದರೆ ಪಾರ್ಲಿಮೆಂಟ್ ಮೊದಲು 120 ಡೇಸ್ ಕೂತ್ಕೊಳ್ತಿತ್ತು ಸೆಷನ್ಗೆ, ಇವಾಗ 67 ದಿನ ಕೂತ್ಕೊಳ್ತಾ ಇದೆ. ಸೊ ಇದೇನಾಗ್ತಿದೆ, ಪಾರ್ಲಿಮೆಂಟರಿ ಕ್ವಾಲಿಟಿ ವರ್ಕ್ ಏನಾಗ್ತಿದೆ ಅದು ಕಡಿಮೆ ಆಗ್ತಿದೆ. ಈ ಸ್ಟೇಟ್ ಅಸೆಂಬ್ಲೀಸ್ ಅವು ಎಷ್ಟು ದಿನ ಕೂತ್ಕೋತವೆ ಅಂತ ನಾವು ನೋಡೋದಾದರೆ, ಆನ್ ಆನ್ ಎವರೇಜ್ 21 ದಿನ ಕಾರ್ಯನಿರ್ವಹಿಸ್ತವೆ. ಸೊ ಎಲ್ಲ ಸ್ಟೇಟು, ಕರ್ನಾಟಕ ಅಂತಲ್ಲ, ಎಲ್ಲ ಸ್ಟೇಟಿದ್ದು ಇಯರ್ ವೈಸ್ ಎವರೇಜ್ ತೊಗೊಂಡ್ರೆ 21 ಡೇಸ್ ವರ್ಕ್ ಮಾಡ್ತವೆ. ಸೊ ದಿಸ್ ಈಸ್ ವೆರಿ ಲೆಸ್. ಸೊ ಈ ಪಾರ್ಲಿಮೆಂಟರಿ ಸೆಷನ್ ಇದು ಸಿಟ್ಟಿಂಗ್ ಕಡಿಮೆ ಆಗುತ್ತಿರೋದಕ್ಕೆ ಏನೆಲ್ಲ ಒಂದು ಸಜೆಷನ್ಸ್ ಬಂದಿದೆ ಅಂತ, ರೆಕಮೆಂಡೇಷನ್ಸ್ ಬಂದಿದೆ ಅಂತ ನಾವು ನೋಡೋದಾದರೆ, ಪ್ರಿಸೈಡಿಂಗ್ ಆಫೀಸರ್ಸ್ ಕಾನ್ಫರೆನ್ಸ್ ಅಂದರೆ, ಸೊ ಈ ಲೋಕಸಭಾದಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಸ್ಪೀಕರ್ ಇರ್ತಾರೆ, ರಾಜ್ಯಸಭಾದಲ್ಲಿ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಸೊ ಈ ಪ್ರಿಸೈಡಿಂಗ್ ಆಫೀಸರ್ಸ್ ಕಾನ್ಫರೆನ್ಸಲ್ಲಿ ಪಾರ್ಲಿಮೆಂಟ್ ವರ್ಷಕ್ಕೆ ಅಟ್ಲೀಸ್ಟ್ 100 ದಿನಗಳ ಕಾಲ ಕಾರ್ಯವಹಿಸಬೇಕು ಅಂತ ರೆಕಮೆಂಡ್ ಮಾಡಿರುತ್ತೆ. ಸೊ ಅದೇ ರೀತಿ ನ್ಯಾಷನಲ್ ಕಮಿಷನ್ ಟು ರಿವ್ಯೂ ಕಾನ್ಸ್ಟಿಟ್ಯೂಷನ್, ಸೊ 2000 ಇಸ್ವಿನಲ್ಲಿ ಏನು ಮಾಡಿರುತ್ತೆ ಗೌರ್ಮೆಂಟು, ಕಾನ್ಸ್ಟಿಟ್ಯೂಷನಲ್ ವರ್ಕಿಂಗನ್ನು ರಿವ್ಯೂ ಮಾಡಲಿಕ್ಕೆ ನ್ಯಾಷನಲ್ ಕಮಿಷನ್ ಒಂದನ್ನು ಸ್ಥಾಪನೆ ಮಾಡಿರುತ್ತೆ. ಆ ಕಮಿಷನ್ ಏನು ರೆಕಮೆಂಡ್ ಮಾಡುತ್ತೆ ಅಂತಂದರೆ, ಪಾರ್ಲಿಮೆಂಟು ಅಟ್ಲೀಸ್ಟ್ 100 ದಿನಗಳ ಕಾಲ ಸಿಟ್ಟಿಂಗ್ ಮಾಡಬೇಕು, ಸೊ ಅಧಿವೇಶನವನ್ನು ನಡೆಸಬೇಕು ಅಂತ ರೆಕಮೆಂಡ್ ಮಾಡುತ್ತೆ. ಸೊ 1955ರಲ್ಲಿ ಲೋಕಸಭಾ ಕಮಿಟಿ ಏನು ಮಾಡಿರುತ್ತೆ, 8 ಮಂತ್ಸ್ ಸೆಷನ್ ಪರ್ ಇಯರ್ ಅಂತ ರೆಕಮೆಂಡ್ ಮಾಡಿರುತ್ತೆ. ಸೊ ಇದು ಇಂಪ್ಲಿಮೆಂಟ್ ಆಗಲ್ಲ. ಸೊ ಪ್ರೈವೇಟ್ ಮೆಂಬರ್ ಬಿಲ್ 2017ರಲ್ಲಿ ಪ್ರತಿ ವರ್ಷ 4 ಸೆಷನ್ಸ್ ಇರಬೇಕು. ಸೊ ಅದ್ರ ಜೊತೆಗೆ 15 ಡೇಸ್ ಸ್ಪೆಷಲ್ ಸೆಷನ್ ನಡೆಸಬೇಕು ಅಂತ ಒಂದು ಪ್ರೈವೇಟ್ ಮೆಂಬರ್ಸ್ ಬಿಲ್ 2017ರಲ್ಲಿ ರೆಕಮೆಂಡ್ ಮಾಡಿರುತ್ತೆ. ಸೊ ದೀಸ್ ಆರ್ ದ ವೇರಿಯಸ್ ರೆಕಮೆಂಡೇಷನ್ಸ್ ಟು ಮೇಕ್ ಶೂರ್ ದಟ್ ದ ಕಾನ್ಸ್ಟಿಟ್ಯೂಷನ್ ಆರ್ ದ ಪಾರ್ಲಿಮೆಂಟ್ ಇಟ್ ಈಸ್ ವರ್ಕಿಂಗ್ ಅಟ್ಲೀಸ್ಟ್ 100 ಡೇಸ್ ಪರ್ ಇಯರ್. ದೆನ್ ಇಂಟರ್ನ್ಯಾಷನಲ್ ಪ್ರಾಕ್ಟೀಸ್ ಏನಿದೆ, USA, UK, ಕೆನಡಾ, ಜರ್ಮನಿ, ಸೊ ಅವೆಲ್ಲ ಏನಿರುತ್ತೆ ಪಾರ್ಲಿಮೆಂಟರಿ ಸೆಷನಲ್ಲಿ ಆಲ್ ಓವರ್ ದ ಇಯರ್ ಇರುತ್ತೆ, ನಿಯರ್ ಇಯರ್ ರೌಂಡ್ ಸಿಟ್ಟಿಂಗ್ಸ್. ಸೊ ಆಲ್ಮೋಸ್ಟ್ ಪ್ರತಿ ವರ್ಷ ಒಂದು ಏನಿಲ್ಲ ಅಂದರೂ 200 ಡೇಸ್ ಅಬೌವ್ ಅವೇನು ಮಾಡುತ್ತೆ, ಸೆಷನ್ಸನ್ನು ಮಾಡುತ್ತೆ. So coming to the special session of the parliament, so this term it is not mentioned in the constitution. So special session of parliament ಇವಾಗ ಏನು ನಡೀತಾ ಇದೆ, ಸೊ ಈ ಸ್ಪೆಷಲ್ ಸೆಷನ್ನ ಕರಿಬೇಕು ಅಂತ ಎಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಇಟ್ ಈಸ್ ಯೂಸ್ಡ್ ಫಾರ್ ನ್ಯಾಷನಲ್ ಮೈಲ್ ಸ್ಟೋನ್ಸ್ ಆರ್ ಇಂಪಾರ್ಟೆಂಟ್ ಲೆಜಿಸ್ಲೇಟಿವ್ ಅಜೆಂಡಾ. ಏನಾದರೂ ಒಂದು ನ್ಯಾಷನಲ್ ಮೈಲ್ ಸ್ಟೋನ್ ಇರುತ್ತೆ, ಸೊ ಆ ಥರ ಮೈಲ್ ಸ್ಟೋನ್ ಇದ್ದಾಗ ಅಥವಾ ಒಂದು ಏನಾದರೂ ಇಂಪಾರ್ಟೆಂಟ್ ಲೆಜಿಸ್ಲೇಟಿವ್ ಅಜೆಂಡಾ ಇದ್ದಾಗ, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಮೈಲ್ ಸ್ಟೋನ್ ಇರಬೇಕಂದ್ರೆ, ಸೊ ಹಿಂದೆ 2012ರಲ್ಲಿ ಏನಾಗಿರುತ್ತೆ, ಪಾರ್ಲಿಮೆಂಟ್ 60 ವರ್ಷ ಆಗಿರುತ್ತೆ ಪಾರ್ಲಿಮೆಂಟ್ಗೆ. ಸೊ ಈ 60 ವರ್ಷದ ಒಂದು 60th ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಲಿಕ್ಕೆ May 13th, 2012 ಏನು ಮಾಡಿರ್ತಾರೆ, ಒಂದು ಸ್ಪೆಷಲ್ ಸೆಷನ್ ಆಫ್ ಲೋಕಸಭಾನ ಅರೇಂಜ್ ಮಾಡಿರ್ತಾರೆ. ಸೊ ಈ ಥರ ಏನು ಒಂದು ಮೈಲ್ ಸ್ಟೋನ್ ಇರುತ್ತೆ ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ, ಆರ್ ಎಲ್ಸ್ ಟು ಡಿಸ್ಕಸ್ ಇಂಪಾರ್ಟೆಂಟ್ ಲೆಜಿಸ್ಲೇಟಿವ್ ಅಜೆಂಡಾ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಡಿಲಿಮಿಟೇಷನ್, ಸೊ ಯಾವ ರೀತಿ ಡಿಲಿಮಿಟೇಷನ್ ಸದರ್ನ್ ಸ್ಟೇಟ್ಸ್ಗೆ ಅನ್ಯಾಯ ಮಾಡುತ್ತೆ ಅನ್ನೋದನ್ನು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಸೊ ಅದೇ ರೀತಿ ವುಮನ್ ರಿಸರ್ವೇಷನ್ ಬಿಲ್, ಸೊ ಈ ವುಮನ್ ರಿಸರ್ವೇಷನ್ ಬಿಲ್ ರಿಲೇಟೆಡ್ ಆ್ಯಂಡ್ ಡಿಲಿಮಿಟೇಷನ್ ರಿಲೇಟೆಡ್ ಈಗ ಏನಿದೆ ಸ್ಪೆಷಲ್ ಸೆಷನನ್ನು ಕನ್ವೆನ್ ಮಾಡಿರ್ತಾರೆ. ಸೊ ಇನ್ನು ಸ್ಪೆಷಲ್ ಸೆಷನ್ ಫೀಚರ್ ಏನು, ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೆಗ್ಯುಲರ್ ಸೆಷನ್. ಸೊ ರೆಗ್ಯುಲರ್ ಸೆಷನ್ ಥರನೇ, ಬಟ್ ಕೆಲವೊಂದಿಷ್ಟು ಸ್ಪೆಷಲ್ ಇವೆಂಟ್ಸ್ಗೆ ಅದನ್ನು ನಾವು ಕನ್ವೆ ಮಾಡಿರ್ತೀವಿ.
ಸೊ ಅಧಿವೇಶನವನ್ನು ಅರೇಂಜ್ ಮಾಡಿರ್ತೀವಿ. ಸೊ ದಿಸ್ ಸ್ಪೆಷಲ್ ಸೆಷನ್ ಇಟ್ ಈಸ್ ಸಮನ್ಡ್ ಬೈ ಪ್ರೆಸಿಡೆಂಟ್ ಆಸ್ ಪರ್ ಆರ್ಟಿಕಲ್ 85, ಆಸ್ ಪರ್ ದಿ ಪ್ರೊವಿಷನ್ಸ್ ಆಫ್ ಆರ್ಟಿಕಲ್ 85. ಪ್ರೊಸೀಡಿಂಗ್ಸ್ ಮೇ ಬಿ ಲಿಮಿಟೆಡ್. ಸೊ ಇಲ್ಲಿರ್ತಕ್ಕಂಥ ಈ ಸೆಷನಲ್ಲಿ ನಡೀತಿರ್ತಕ್ಕಂಥ ಪ್ರೊಸೀಡಿಂಗ್ಸ್ ದೇ ಆರ್ ವೆರಿ ಲಿಮಿಟೆಡ್. ಸೊ ಕ್ವಶನ್ ಅವರ್ ಮೇ ನಾಟ್ ಬಿ ಹೆಲ್ಡ್. ಸೊ ಇಲ್ಲಿ ಕ್ವಶನ್ ಅವರನ್ನು ಹೆಲ್ಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಹೆಲ್ಡ್ ಮಾಡದೇನೂ ಇರಬಹುದು. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ದಿ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್. ಸೊ ಅಪಾರ್ಟ್ ಫ್ರಮ್ ಸ್ಪೆಷಲ್ ಸೆಷನ್, ಸ್ಪೆಷಲ್ ಸಿಟ್ಟಿಂಗ್ ಅಂತ ಕೂಡ ಇದೆ. ಸೊ ಸ್ಪೆಷಲ್ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟ್ ಇರುತ್ತೆ. ಸೊ ದಿಸ್ ಸ್ಪೆಷಲ್ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟ್ ಇಟ್ ಈಸ್ ಹೆಲ್ಡ್ ಇನ್ ದ ಕಂಟೆಕ್ಸ್ಟ್ ಆಫ್ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಏನಿರುತ್ತೆ. ಸೊ ಅದರ ಕಂಟೆಕ್ಸ್ಟಲ್ಲಿ ಸ್ಪೆಷಲ್ ಸಿಟ್ಟಿಂಗ್ ಆಫ್ ದ ಪಾರ್ಲಿಮೆಂಟ್ನ ಹೆಲ್ಡ್ ಮಾಡ್ತಾರೆ. ಸೊ ಆ್ಯಸ್ ಪರ್ ದ ಪ್ರೊವಿಷನ್ಸ್ ಆಫ್ ಆರ್ಟಿಕಲ್ 352, the special sitting for emergency approval. So this article 352 it talks about the special sitting of the parliament or a special sitting of the Lok Sabha for the approval or for the which deals with the proclamation of emergency. ಸೊ ಈ ಸ್ಪೆಷಲ್ ಸಿಟ್ಟಿಂಗಿಗೆ ಏನು ಮಾಡುತ್ತೆ, 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1978 ಒಂದು ಸೇಫ್ ಗಾರ್ಡ್ನ ಆ್ಯಡ್ ಮಾಡುತ್ತೆ. ಆ ಸೇಫ್ ಗಾರ್ಡ್ ಪ್ರೊವಿಷನ್ ಏನಂತಂದರೆ, ಇಫ್ ಪಾರ್ಲಿಮೆಂಟ್ ನಾಟ್ ಇನ್ ಸೆಷನ್ ವೆನ್ ದ ಪ್ರೊಕ್ಲೇಮೇಷನ್ ಆಫ್ ಎಮರ್ಜೆನ್ಸಿ ಇಸ್ ಟೇಕನ್ ಪ್ಲೇಸ್, ದೆನ್ 1/10 ಆಫ್ ದ ಲೋಕಸಭಾ MPs, 1/10 ಅಂದರೆ ವಾಟ್ ಈಸ್ ದ ಸ್ಟ್ರೆಂತ್ ಆಫ್ ಲೋಕಸಭಾ 545 ಅನ್ಕೊಳ್ಳೋಣ. ಇದ್ರ 1/10 ಎಷ್ಟಾಗುತ್ತೆ, 54 or 55. ಸೊ 54 or 55 MPs they can demand the special sitting of the Lok Sabha. So this provision added to ensure that the proclamation of emergency will not take as per the whims and fancies of Prime Minister. So coming to the types of special session, ಏನು types ಇದೆ, ಪ್ರಾಪರ್ ಸ್ಪೆಷಲ್ ಸೆಷನ್ ಇದೆ. ಹಿಯರ್ ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ ಟೇಕ್ ಪ್ಲೇಸ್ ಆ್ಯಂಡ್ ಮಿಡ್ ನೈಟ್ ಸೆಷನ್ಸ್ ಅಂತ ಇರುತ್ತೆ. ದೀಸ್ ಆರ್ ಫಾರ್ ಸೆರೆಮನಿಯಲ್. ಸೊ ದೇರ್ ಇಸ್ ನೋ ಡಿಬೇಟ್ಸ್. ಸೊ ಈ ಮಿಡ್ ನೈಟ್ ಸೆಷನ್ಸ್ ಏನಿರುತ್ತೆ ಇಲ್ಲಿ ಸೆರೆಮನಿಯಲ್ ಪರ್ಪಸ್ ಅಂದರೆ ಓನ್ಲಿ ಫಾರ್ ಸಿಂಬಾಲಿಕ್. ಸೊ ಇಲ್ಲಿ ಯಾವುದೇ ರೀತಿ ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ಸ್ ಆಗಲ್ಲ. ಸೊ ಕಮಿಂಗ್ ಟು ದಿ ಹಿಸ್ಟೋರಿಕಲ್ ಎಕ್ಸಾಂಪಲ್ ಆಫ್ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಆಲ್ಸೋ ಸ್ಪೆಷಲ್ ಸಿಟ್ಟಿಂಗ್. ಸೊ 2012ರಲ್ಲಿ 60th anniversary of parliament. So Lok Sabha it arranged a special sitting. 1977 and 1991 Rajya Sabha special sitting during Lok Sabha dissolution. ಸೊ ಲೋಕಸಭಾ ಡಿಸಲ್ಯೂಷನ್ ಆದಾಗ ರಾಜ್ಯಸಭಾ ಸ್ಪೆಷಲ್ ಸಿಟ್ಟಿಂಗ್ನ ಅರೇಂಜ್ ಮಾಡಿತ್ತು. 2023ರಲ್ಲಿ ಸ್ಪೆಷಲ್ ಸೆಷನ್ ಡ್ಯೂರಿಂಗ್ ಅಮೃತ್ ಕಾಲ್. ಸೊ ಅಮೃತ್ ಕಾಲ್ ರಿಲೇಟೆಡ್ ಒಂದು ಸ್ಪೆಷಲ್ ಸೆಷನ್ನ ಏನು ಮಾಡಿರುತ್ತೆ, ಗೌರ್ಮೆಂಟು ಕನ್ವೆ ಮಾಡಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಪೆಷಲ್ ಸೆಷನ್ ಆಫ್ ದ ಪಾರ್ಲಿಮೆಂಟ್. ಸೊ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಯಾವ ರೀತಿ ನಡೆಯುತ್ತೆ, ಸೊ ಯಾರು ಸಮನ್ ಮಾಡ್ತಾರೆ, ಸೊ ಯಾರು ಡಿಸಿಷನ್ ತೊಗೋತಾರೆ, ಸೊ ಯಾವ ರೀತಿ ಡಿಬೇಟ್ಸ್ ಡಿಸ್ಕಷನ್ ನಡೆಯುತ್ತೆ, ಸೊ ಅದೆಲ್ಲ. ಸೊ ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್. ಸೊ ಇವಾಗ ನಾವು ಡಿಸ್ಕಸ್ ಮಾಡಿರೋ ಟಾಪಿಕ್ ದಟ್ ಈಸ್ ಸ್ಪೆಷಲ್ ಸೆಷನ್ ಆಫ್ ದ ಪಾರ್ಲಿಮೆಂಟ್ ಆರ್ ಪಾರ್ಲಿಮೆಂಟ್ರಿ ಸೆಷನ್ಸ್ ಏನಿದೆ ಅದರ ಮೇಲೆ ಒಂದು ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನನ್ನು ಕೊಟ್ಟಿದ್ದೀವಿ. ಸೊ ಈ ಕ್ವಶನಲ್ಲಿ 3 ಸ್ಟೇಟ್ಮೆಂಟ್ ಇದೆ. ಸೊ ಈ 3 ಸ್ಟೇಟ್ಮೆಂಟ್ನ ಓದಿ ಆನ್ಸರ್ನ ಕಮೆಂಟ್ ಮಾಡಿ. The detailed answer and explanation for this question it is available in the PDF handout which you can download by joining our Telegram channel. So Telegram channel join ಆಗಬೇಕು ಅಂದರೆ Telegram channel join link description ಅಲ್ಲಿ ಪ್ರೊವೈಡ್ ಮಾಡಿದ್ದೀವಿ. Thank you for watching. See you in the next video. Till then, happy learning.